ನಮಸ್ಕಾರ. ಇದು ಪ್ರಸನ್ನ ದಾವಣಿ ನೋಡ್ರಿ. ಟೋಟಲ್ ಒಂದು 13-14 ಜೋಡಿ ಇದಾವಂತ ಇವತ್ತು ಅವ್ರಿಗೂ. ಅವರು ವ್ಯಾಪಾರದಲ್ಲಿ ಬ್ಯುಸಿ ಇದ್ದಾರೆ, ಅದಕ್ಕೋಸ್ಕರ ರೇಟ್ ಹೇಳ್ತಾ ಇಲ್ಲ. ಸೊ 2 4 6 ಕಡೆಯವರೆಗೂ ಇದಾವಂತ ನೋಡಿ. ಎಲ್ಲ ಟೋಟಲ್ 13-14 ಜೋಡಿ ಇದಾವಂತೆ. ಅವ್ರ ನಂಬರ್ ಬರ್ತಾ ಇದೆ ನೋಡಿ, ಆ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ವಿಚಾರಿಸ್ಬೋದು. ಸೊ ಎಲ್ಲ ಒಳ್ಳೊಳ್ಳೆ ಸೈಜಿನೂ ಇದೆ ನೋಡ್ರಿ. ಸೊ ರೇಟ್ ಏನು ಅಂತ ಮಾತಾಡ್ಬೇಕಂತಂದರೆ ಅವ್ರ ನಂಬರ್ ಬರ್ತದೆ ನೋಡಿ, ಆ ನಂಬರಿಗೆ ಕಾಲ್ ಮಾಡಿ ಮಾತಾಡ್ಬೋದು, ಕೇಳ್ಬೋದು ಯಾವ ಎತ್ತುಗಳು ಏನು ರೇಟಲ್ಲಿ ಇದಾವೆ ಅಂತ ಹೇಳ್ತಾರೆ ಅವ್ರು ಬೇಕಾದ್ರೆ ಫೋನಲ್ಲಿ. ಸೊ ಬ್ಯುಸಿ ಇರೋದಕ್ಕೋಸ್ಕರ ರೇಟ್ ಕೇಳ್ತಾ ಇಲ್ಲ ನಾನು ಇವತ್ತು. ಸೊ ಎತ್ತು ಅಷ್ಟೇ ತೋರಿಸ್ತೀವಿ ನೋಡಿರಿ. 2 4 6 ಕಡೆಯವ್ರಿಗೂ ಇದಾವಂತ ಎತ್ತುಗಳು. ಸೊ ನೋಡ್ಬೋದು, ಹೀಗಿದಾವೆ ನೋಡಿರಿ. ಸುಮ್ಮನೆ ಫೋನ್ ಮಾಡೋರು ಸುಮಾರು ಜನ ಆಗ್ಬಿಟ್ಟಿದ್ದಾರಂತೆ. ಸೊ ಸುಮ್ಮನೆ ಫೋನ್ ಮಾಡೋಕೆ ಹೋಗ್ಬೇಡ್ರಿ. ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ ವಿಚಾರಿಸ್ರಿ. ಸೊ ನಮಗೆ ಎತ್ತು ಬೇಕಪ್ಪ ಅನ್ನೋರು ಮಾತ್ರ ಫೋನ್ ಮಾಡಿ ವಿಚಾರಿಸ್ಬೋದು. ಯಾಕಂದ್ರೆ ರಾತ್ರಿ 12 ಗಂಟೆ 1 ಗಂಟೆ ಇದೇ ಥರ ಫೋನ್ ಹೊಡಿತಾ ಇರ್ತಾರಂತೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ನೋಡ್ಕೊಂಡು ಫೋನ್ ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ ವಿಚಾರಿಸ್ರಿ. ಸೊ ನೋಡಿರಿ, ಇವೆಲ್ಲ ಅವ್ರವೇ ಪ್ರಸನ್ನ ಅವರು. ಇವು 2 4 ಇನ್ನೊಂದು ನೋಡ್ರಿ. ಇವು ಅವ್ರ ನಂಬರ್ ಹಾಕಿದೆ ನೋಡಿ, ಆ ನಂಬರ್ ಬರ್ತಾಯಿದೆ. ನಂಬರ್ಗೆ ಕಾಲ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ಅವ್ರಿಗೆ ಹೊಡೆದು ಕೇಳಿ ಈ ಎತ್ತು ಇದೇ ಇಲ್ಲ ಅಂತಂದ್ಬಿಟ್ಟು. ಸೊ ಅವ್ರು ಹೇಳ್ತಾರೆ ಏನು ರೇಟು ಏನಿಲ್ಲ ಅಂತಂದ್ಬಿಟ್ಟು. ಎಲ್ಲ ಹಾಗೆ ಹಾವೇರಿಯಿಂದ ಇದು ಬಳ್ಳಾರಿಯಿಂದ ಬಂದಿದ್ದೀರಾ? ಯಾವರು? ಆಂಧ್ರದಿಂದ ಬಂದಿದ್ದು ನೋಡಿರಿ. ರೈತರಾ? ಎತ್ತೊಳಗೆ ಬಂದಿರಿ? ಹಾಂ, ಎತ್ತು. ಓಕೆ, ಆಂಧ್ರದಿಂದ ಬಂದಿರೋದು ನೋಡಿ ಇವರು ಎತ್ತೊಳಕ್ಕೆ. ನಮಸ್ಕಾರ ಭರಮಗೌಡ್ರಿ. ಎಷ್ಟು ಜೋಡಿ ಇದಾವ್ರಿ ಇವತ್ತು? ಈಗ 6 ಜೋಡಿ. 6 ಜೋಡಿ ಇದಾವನ್ರಿ? ಓಕೆ, ಇವತ್ತು ಎಷ್ಟು ಜೋಡಿ ಕೊಟ್ಟಿದ್ದೀರಿ? 2 ಜೋಡಿ ಕೊಟ್ಟಿದ್ದಾರೆ ನೋಡಿರಿ. 6 ಜೋಡಿ ಒಳ್ಳೊಳ್ಳೆ ಸೈಜಿನ ಅದಾವು. ಸೊ ಇವು ಹಲ್ಲಾಗೇನದಾವ್ರಿ? 6 ಇದಾವೆ ನೋಡ್ರಿ. ಇವು 6 ಇದಾವಂತ ಒಳ್ಳೆ ಸೈಜಲ್ಲಿ ಇದಾವೆ, ಉದ್ದಾಗಿದ್ದಾವೆ, ಸಗತ್ತಾಗಿದ್ದಾವೆ. ಹುಡಕಲ್ಲ ಹೆಂಗಿದಾವ್ರಿ? ಖಾತ್ರಿ ಇದಾವೆ, ಹುಡಕ ಖಾತ್ರಿ ಇದಾವಂತೆ 6 ಸೊ ಅವ್ರ ನಂಬರ್ ಬರ್ತಾ ಇದ್ದಾರೆ ನೋಡಿ, ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ. ಸೊ ಅವ್ರು ರೇಟ್ ಹೇಳ್ತಾ ಇಲ್ಲ ಇವಾಗ. ಸೊ ಎತ್ಕೊಂಡು ಏನು ತೋರಿಸ್ಬಿಡ್ತೀನಿ. ನಿಮಗೆ ರೇಟ್ ಏನು ಅಂತ ಬೇಕಂದರೆ ಅವ್ರ ನಂಬರಿಗೆ ಬರ್ತದೆ, ನಂಬರಿಗೆ ಕಾಲ್ ಮಾಡಿ ವಿಚಾರಣೆ ಮಾಡ್ಬೋದು ನೋಡಿರಿ. ಈ ಥರದ ಒಳ್ಳೊಳ್ಳೆ ಸೈಜಿನ ತೊಗೊಂಬಂದಿದ್ದಾರೆ ಎತ್ತುಗಳನ್ನ. ಈಗದ ನೋಡಿರಿ, ಒಳ್ಳೆ ಜಾತಿವನ್ರಿ ಇವು? ಜಾತಿ ಹುಡಕಲ್ಲ ಗ್ಯಾರಂಟಿ ಇದಾವೆ ರೀ? ಆಯ್ದು ಏನಿಲ್ಲ ರೀ? ಏನಿಲ್ಲ ಅಂತ ನೋಡಿರಿ. ಸೊ ಆ ನಂಬರಿಗೆ ಕಾಲ್ ಮಾಡಿ ರೇಟ್ ಎಲ್ಲ ವಿಚಾರಿಸ್ಬೋದು ನೋಡಿರಿ. ಇಲ್ಲಂದ್ರೆ 2ನೇ ಜೋಡಿ ನೋಡಿರಿ ಇವು ಗೌಡ್ರಿ. ಇವು ಹಲ್ಲಾಗಿನದವ್ರಿ? 4 6 ಇವು ಹೆಂಗದ? ಹುಡಕಲ್ಲ ಗ್ಯಾರಂಟಿ ಇದಾವೆ ರೀ? ಇವು ಜಾತಿವು ಹಳ್ಳಿಕಾರ. ಓಕೆ, ಸೊ 4 6 4 6 ನೋಡಿ ಇವು. ಸೊ ಈ ಎತ್ತುಗಳ ಬಗ್ಗೆ ಮಾಹಿತಿ ಬೇಕಂದರೆ ಅವ್ರ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಈಗ ನೋಡ್ರಿ
ಇವು ಮೂರನೇ ಜೋಡಿ ನೋಡಿರಿ. ಇವು ಹಾಲಾಗೇನದಾವ ರೀ? ಆರಲ್ಲಿ ಇದಾವೆ ನೋಡಿರಿ. ಮೂರನೇ ಜೋಡಿ ಆರಲ್ಲಿ ಇದಾವಂತೆ. ಈ ಎತ್ತುಗಳ ಬಗ್ಗೆ ಹೇಳ್ರಿ, ಹೆಂಗದಾವ್ರಿ ಇವು ಹುಡಕ್ಕೆಲ್ಲ? ಗ್ಯಾರಂಟಿ ಇದಾವ್ರಿ. ಒಳ್ಳೆ ಜಾತಿ, ಬೇಕಾದ ಕೊಡಿಲಿ, ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀರಿ? ಎಲ್ಲರಿಗೂ ಗ್ಯಾರಂಟಿ ಕೊಡ್ತಾರಂತೆ. ಸೊ ವಿಚಾರಿಸ್ಬೋದು ನೋಡಿರಿ ಅವ್ರ ನಂಬರ್ಗೆ. ನಂಬರ್ ಒಂದು ಹೇಳ್ಬಿಡ್ರಿ. 91 13 24 37 51. ಬರಂಗೌಡ್ರು ಹಾವೇರಿಗೆ ದಾವಣಿ ಐತೆ ನೋಡಿರಿ. ಸೊ ವಿಚಾರಿಸಿ ಮಾಡ್ಬೋದು. ಇವು ಲಾಸ್ಟ್ನೇ 4ನೇ ಜೋಡಿ ನೋಡಿರಿ. ಇವು ಭಾರಿ ಅದಾವೆ. ಇವು ಹೊಲಾಗೇನದಾವ ರೀ? ಇವು ಎರಡಲ್ಲಿ ಇದಾವೆ ನೋಡಿರಿ. ಭಾಳ ಒಳ್ಳೆ ಬೆಳವಣಿಗೆ ಆಗಿದೆ ನೋಡಿರಿ. ಒಳ್ಳೆ ಸೈಜಲ್ಲಿ ಇದಾವೆ. ಓಕೆ, ಒಳ್ಳೆ ಜಾತಿ ಅಲ್ರಿ ಇವು? ಹಳ್ಳಿಕಾರು. ಹುಡಕ್ಕೆ ಹೆಂಗದ ರೀ ಇವು? ಗ್ಯಾರಂಟಿ ಇದಾವೆ ಎರಡಲ್ಲಿನೂ. ಸೊ ಬರಂಗೌಡ್ರ ನಂಬರಿಗೆ ಕಾಲ್ ಮಾಡಿ ವಿಚಾರಣೆ ಮಾಡ್ಬೋದು ನೋಡಿರಿ. ಈಗ ಡೈರೆಕ್ಟಾಗಿ ಬಂದು ಮಾತಾಡ್ಬೋದೇನ್ರಿ? ಡೈರೆಕ್ಟ್ ಬಂದು ಮಾತಾಡ್ಬೇಕ್ರಿ. ಹ್ಞೂ ರೀ. ಅವರು ವಾಟ್ಸಪ್ಗೆ ಹಾಕು, ಹ್ಞೂ ರೀ, ರೇಟ್ ಮಾತಾಡಂತಾರ. ನಾವು ಆ ಥರ ಮಾತಾಡಂಗಿಲ್ರಿ. ಹ್ಞೂ ರೀ. ಡೈರೆಕ್ಟ್ ನಮ್ಮ ಎತ್ಗಳು ತಾವು ಬರ್ಬೇಕು. ಹ್ಞೂ ರೀ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಳ್ಬೇಕು. ನಮ್ಗೆ ಗಿಟ್ಟಿದ್ರು ಕೊಡ್ತೀವಿ, ಗಿಟ್ಟಿಲ್ಲ ಅಂತ ಇಲ್ಲ ಅಂತೀರಿ. ಒಟ್ಟಿನಲ್ಲಿ ಎಲ್ಲದಕ್ಕೂ ಗ್ಯಾರಂಟಿ ಎತ್ತುಗಳು? ಗ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ ಎಲ್ಲದಕ್ಕೂ ಕೊಡ್ತಾರೆ ನೋಡಿರಿ. ಸೊ ಬಂದು ಮಾತಾಡ್ಬೋದು. ಓಕೆ. ಇವೆಲ್ಲ ವ್ಯಾಪಾರ ಆಗಿರೋ ನೋಡ್ರಿ. ಸೊ ಒಳ್ಳೊಳ್ಳೆ ಸೈಜಿನ ಅದ ನೋಡ್ರಿ. ಎಲ್ಲ ಈ ಬಳ್ಳಾರಿ, ರಾಯಚೂರು, ಆಂಧ್ರ ಬಾರ್ಡರ್ ಎಲ್ಲ ರೈತರು ತೊಗೊಂಡಿದ್ದಾರೆ. ಓಹೋ, ನಾಗರಾಜ್ ಜೈನ್ ಚಾನಲ್ ಇಲ್ಲೇ ಇದ್ದಾರೆ. ಜೋಡಿ ಖರೀದಿ ಮಾಡಿದ್ರಿ? ಹಾಂ, ಒಂದೇ ಜೋಡಿ. ಓಕೆ. ಹೆಂಗಿತ್ತು ಇವತ್ತು ಮಾರ್ಕೆಟ್ ನಿಮ್ಮ ಪ್ರಕಾರ? ಜೋರ ಐತಂತೀರಾ? ಎಲ್ಲ ನೀವೇ ಇದ್ದೀರಿ? ನಿಮ್ಮ ಭಾಗದಾರ ಜಾಸ್ತಿ ಬಂದಿದ್ದಾರಲ್ಲ? ಓಕೆ. ಹಾಂ ಹಾಂ. ನಿಮ್ಮ ಕಡೆ ಎಲ್ಲ ಈ ದೊಡ್ಡ ದೊಡ್ಡ ಸೈಜ್ ನೋಡ್ತಾರೆ? ಹಾಂ ಹಾಂ ಹಾಂ. ಇವು ನಿಮ್ಮವಾ? ಓಕೆ. ಇವ್ರು ಬಂದು ನೋಡಿರಿ, ನಾಗರಾಜ್ ಜೈನ್ ಚಾನಲ್. ಇವ್ರದ್ದು ಯೂಟ್ಯೂಬಲ್ಲಿ ನಾಗರಾಜ್ ಜೈನ್ ಚಾನಲ್ ಅಂತ ಇದೆ. ಜಾಸ್ತಿ ತೆಲುಗಲ್ಲೇ ವಿಡಿಯೋ ಮಾಡ್ತಾರೆ ನೋಡಿರಿ ಇವರು. ಒಳ್ಳೊಳ್ಳೆ ಸೈಜಿನ ಖರೀದಿ ಮಾಡಿದ್ದಾರೆ ಇವತ್ತು. ಹಂಗ ನಿಮ್ಮ ಭಾಗದವರು? ಹಾಂ. ಹೌದಾ? ಯಾವ ಪೇಟೆಗೆ ಬರ್ತಾರೆ? ಅಲ್ಲಿ ಮನೆ ಹತ್ರನೂ ಬರ್ತಾರೆ? ಓಕೆ ಓಕೆ, ಮನೆ ಹತ್ರನೂ ಬರ್ತಾರೆ. ರೈತರ ಬರ್ತಾರೆ. ಹಾಂ ಹಾಂ. ಹಾಂ, ಹೌದಾ? ಯಾವ ಊರು ಅಂದ್ರಿ? ತುಂಬಲಬೀಡು. ಓಕೆ. ಆಂಧ್ರ ಪ್ರದೇಶ್ ತುಂಬಲಬೀಡು. ಕರ್ನೂಲ್ ಜಿಲ್ಲಾ. ಹಾಂ ಹಾಂ. ತುಂಬಲಬೀಡು. ನಿಮ್ಮ ಫೋನ್ ನಂಬರ್ ಹೇಳ್ರಿ. 800 834 8127. ತೆಲುಗಲ್ಲಿ ವಿಚಾರಿಸ್ಬೋದು ನೋಡ್ರಿ. ಅವರು ತೆಲುಗಲ್ಲಿ ವಿಡಿಯೋ ಮಾಡ್ತಾರೆ, ಅದಕ್ಕೆ ತೆಲುಗಲ್ಲಿ ಸ್ವಲ್ಪ ವಿಚಾರಿಸಿತ್ತು. ವಾರ ಬರ್ತಾರೆ ಅವರು. ಹಾಂ, ಆಯಿತು. ನಿಮ್ಮದು? ಹೌದಾ? ಸೊ ಇವೆಲ್ಲ ಆಂಧ್ರ ಬಾರ್ಡ್ರಲ್ಲಿ ಆಗಿದ್ರು ನೋಡ್ರಿ. ಎಲ್ಲ ವ್ಯಾಪಾರ ಆಗಿರೋವು. ಬೆಳಗ್ಗೆನೇ ತೊಗೊಂಡ್ಬಿಟ್ಟು ಇಲ್ಲಿ ಕಟ್ಟಿಬಿಟ್ಟಿರ್ತಾರೆ. ಎಲ್ಲ ರೈತರು ಮತ್ತು ವ್ಯಾಪಾರಸ್ಥರು. ಆಂಧ್ರ ಕಡೆ ಎಲ್ಲ ರೈತರಿಗೆ, ವ್ಯಾಪಾರಸ್ಥರು ತೊಗೊಂಡು ಅಲ್ಲಿ ಮನೆ ಹತ್ರನೇ ಸೇಲ್ ಮಾಡ್ತಾರಂತೆ ರೈತರಿಗೆ. ಸೊ ಇಲ್ಲಿ ಈ ಒಂದು ಲೈನಲ್ಲಿದೆ ನೋಡ್ರಿ ಇವೆಲ್ಲ. ಇಲ್ಲಿ ಅಲ್ಲಿ ಹೋಗ್ತಾವೆ, ಅಲ್ಲಿ ಇಲ್ಲಿ ಬರ್ತಾವೆ, ಹಂಗೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತಾವೆ. ಆದರೆ ನಮ್ಮ ಭಾಗದ ರೈತರು ಚೆನ್ನಾಗಿ ಮೇಯಿಸ್ತಾರೆ. ಮೇಯಿಸೋದ್ರಲ್ಲಿ ಎತ್ತಿದ ಕೈ ನೋಡ್ರಿ ರೈತರುಗಳು. ಚೆನ್ನಾಗಿ ಮೇಯಿಸಿರ್ತಾರೆ. ಚೆನ್ನಾಗಿ ಒಳ್ಳೆ ಗುಂಡ್ಗುಂಡ್ಗಾಗಿರ್ತಾವೆ ನಮ್ಮ ಕಡೆ ಭಾಗದ ರೈತರು ಮೇಯಿಸಿದ ಎತ್ತುಗಳು. ಒಳ್ಳೆ ಫುಡ್ ಗಿಡ್ ಲೈಟ್ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ಅವ್ರು ಜಾಸ್ತಿ ಇಷ್ಟಪಟ್ಟು ಈ ಕಡೆ ಬರೋದವರು ಎತ್ತುಕೊಳ್ಳೋದಕ್ಕೆ. ನಮಸ್ಕಾರ ದೊಡ್ಡ ಮನೆಯವ್ರಿಗೆ. ನಮಸ್ಕಾರ. ಹೆಂಗೆ ನಡ್ದೈತ್ರಿ ಈ ವಾರ ಮಾರ್ಕೆಟು? ಏನು ಅಪ್ಡೇಟ್ ಐತ್ರಿ? ರೈತ ಮಾನ್ಯವರು ಸ್ವಲ್ಪ ಭಾಳಷ್ಟು ಕಮ್ಮಿ ರೇಟ್ ಕೇಳುವಂಥ ಸಮಯ ಆಗಿದೆ. ಹಾಂ ರೀ. ಹಾಗಾಗಿ ಇವತ್ತಿನ ವ್ಯಾಪಾರದಲ್ಲಿ ತುಂಬ ರಾಜ್ಯದವರು ತುಂಬ ಜಿಲ್ಲೆಯವರು ಬಂದ್ದಾರೆ. ಹ್ಞೂ ರೀ. ಆದರೆ ಎತ್ತಿನ ವ್ಯವಹಾರ ಮುಂದಿರೋದ್ರಿಂದ ಪಟ್ಟಿ. ಹ್ಞೂ ರೀ. ಹಾಗಾಗಿ ಯಾವುದೇ ಒಂದು ವ್ಯವಹಾರ ನಡೀತಾ ಇಲ್ಲ. ಹ್ಞೂ ರೀ. ಹಾಗಾಗಿ ಇವರು ವ್ಯಾಪಾರಸ್ಥರು ಕೂಡ
ನಮಗೂ ಸಿಕ್ಕಿಲ್ಲ, ನಮಗೂ ಸಿಕ್ಕಿದ್ರೆ ನಾವು ಕೊಡ್ತಿದ್ವಿ. ಹ್ಞೂ ಹಂಗಾಗಿ ನೀವು ರೈತರಂತೆ ತಂದಿದ್ದು ಮಾಲ್ ಇದು. ಹ್ಞೂ ರೀ ರೈತರು ನಮ್ಗೆ ಯಾರು ಕಮ್ಮಿ ಕೊಟ್ಟಿಲ್ಲ. ಹ್ಞೂ ರೀ ಹಂಗಾಗಿ 1,80,000, 85,000, 90,000, ಹ್ಞೂ ರೀ 2,20,000 ರೇಟ್ ಹೇಳ್ತಾರ. ಹ್ಞೂ ರೀ ರೈತರು ಕೇಳ್ತಾರ ಕಮ್ಮಿ ಪಟ್ಟಿಗೆ 1,20, 1,30 ಹ್ಞೂ ರೀ ಹಂಗಂತ ಇವರು ಯಾರು ಕೊಡೋಕೆ ಒಪ್ಕೊಂಡಿಲ್ಲ, ಅವರು ಹಿಡ್ಕೊಳಕ್ಕೆ ಒಪ್ಪಿಲ್ಲ. ಹ್ಞೂ ರೀ ಹಂಗಾಗಿ ಸ್ವಲ್ಪ ಇನ್ನೂ ಬಿಗಿ ಐತ್ರಿ ವ್ಯಾಪಾರ. ಬಿಗಿ ಐತ್ರಿ. ಹಾಂ ಹಾಂ ಇನ್ನೂ ರೈತರ ಕೈಯಲ್ಲಿ ಸರಿಯಾಗಿ ದುಡ್ಡು ಸಿಕ್ಕಿಲ್ಲ. ಹೌದೇನ್ರಿ? ಮಳೆ ಬರ್ತೈತೆ, ಆಮೇಲೆ ಈಗ ಮದುವೆ ಸೀಸನ್ನು, ಹ್ಞೂ ರೀ ಕೆಲವರು ತಮ್ಮ ರಿಲೇಷನ್ ಮದುವೆ ಒಳಗೆ ತೊಡ್ಕೊಂಡಿರ್ತಾರ. ಹ್ಞೂ ರೀ ಹಾಗಾಗಿ ಸ್ವಲ್ಪ ವ್ಯವಹಾರ ಕಮ್ಮಿ ಇದೆ. ಕಮ್ಮಿ ಐತೇನ್ರಿ ಇನ್ನು? ಕಮ್ಮಿ ಐತಿ, ಸ್ವಲ್ಪ ಬಿಗಿ ಐತಿ. ಬಿಗಿ ಐತೆ. ಈಗ ಸೀಸನ್ ಪೂರ್ತಿ ಸ್ಟಾರ್ಟ್ ಆಗೋದು ಯಾವಾಗ ರೀ? ಅಂದ್ರೆ ಯಾವ ತಿಂಗಳಿಂದ ಅಂತ? ಏನಿದ್ರು ಮುಂದಿನ ಹುಣಿವಿ ಕಳಿಬೇಕು. ಹುಣಿವಿ ಕಳಿಬೇಕ್ರಿ? ಹುಣಿವಿ ಕಳೆದ್ರೆ ವ್ಯಾಪಾರ ಬಳ್ಳಾರಿಯರು ಬರ್ತಾರೆ. ಬಳ್ಳಾರಿ ಬರ್ತಾರೆ ವ್ಯಾಪಾರ, ಮತ್ತೆ ಮಳೆನೇ ಬೀಳ್ಬೇಕಂತೀರಿ? ಬಳ್ಳಾರಿಯರು ಬರ್ತಾರೆ ಅಂದ್ರು ಕಮ್ಮಿ ರೇಟಿಗೆ ಕೇಳ್ತಾರೆ. ಅವರು ಕಡಿಮೆ ರೇಟ್ ಕೇಳ್ತಾರೆ. 70,000 ಕೇಳ್ತಾರೆ. ಹಾಂ 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 ಆದ್ರೆ 70,000 ಕೊಟ್ಟು ತಗೊಂಡೋಗಿ ಅವ್ರೇನು ಎತ್ತು ಗಳೆ ಹೊಡೆದು ಗಳೆ ಹೊಡೆಯಲ್ಲ. ಅವ್ರೇನಿದ್ರು ಮರಳು ಬಂಡಿ ಹುಡುಕ್ಯಂಡು 2 ತಿಂಗಳ ಹ್ಞೂ ರೀ ಮತ್ತು ಕಡಗರಿಗೆ ಮಾರ್ಕೊಂಡ್ಬಿಡ್ರಿ. ಹೌದ್ರಿ. ಇದು ಈ ನಮ್ಮ ಲೋಕಲ್ ರೈತರು ತೊಗೋಬೇಕಂದ್ರೆ ಮಳೆ ಬರ್ಬೇಕಂತೀರಲ್ವ? ನಮ್ಮ ಲೋಕಲ್ ರೈತರಿಗೆ ಮಳೆ ಬೀಳ್ಬೇಕ್ರಿ. ಹ್ಞೂ ರೀ ಈಗ ಎಲ್ಲರೂ ಟ್ರ್ಯಾಕ್ಟರ್ ಬೇಸಾಯ ಮಾಡ್ತಾರ. ಹ್ಞೂ ರೀ ನಾಳೆ ಬಿತ್ತನೆ ಮಾಡಿ ಎಡೆ ಕುಂಟಿ ಹೊಡಿಬೇಕು ಅಂತಂದ್ರೆ ಮಳೆ ಬರಬೇಕು. ಮಳೆ ಬಿದ್ದ ಮೇಲೆ ಹಿಡ್ಕೊಂತಾರ್ರಿ. ಅವಾಗ ಜಾಸ್ತಿ ಆಸಕ್ತಿ ಬರ್ತದೆ ರೈತರಿಗೆ. ಕೆಲವ್ರು ಏನ್ ಮಾಡ್ತಾರೆ, ಒಬ್ಬಷ್ಟು ಇರೋದ್ರಿಂದ ಹ್ಞೂ ರೀ ದನಾನು ನೋಡ್ಕೊಂಡು ಇಂಥ ವ್ಯವಸಾಯನೂ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಹ್ಞೂ ರೀ ಬೇರೆ ಬೇರೆ ಒಂದು ಕೆಲಸ ತೊಡ್ಕೊಂಡಿದ್ದ. ಹ್ಞೂ ರೀ ಹಂಗಾಗಿ ಯಾರು ಇವತ್ತಿನ ಎತ್ತಿನ ವ್ಯಾಪಾರಕ್ಕೆ ಬರ್ತಾ ಇಲ್ಲ. ಹಾಂ ಹಾಂ ಸಣ್ಣ ಮಾಲು, ಸಣ್ಣ ರೈತರು ಬಾಳೆ ಎತ್ತಿ ಇಲ್ಲ ಅದಾವ್ರಿ. ಹ್ಞೂ ರೀ ಇವತ್ತು ಇವರು ನಮ್ಮಲ್ಲಿ ಸ್ಥಳೀಯ ರೈತರಿಗೂ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹ್ಞೂ ರೀ ನಮ್ಮ ದಾವಣಗೆರೆ ಪ್ರಸನ್ನ ಅವ್ರು ಹಿಡಿದು ಕಟ್ಟಾರ್ರಿ. ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಇವು ಕರ್ನಾಟಕ ಎತ್ತು, ಹ್ಞೂ ರೀ ಸಣ್ಣ ಪುಟ್ಟ ರೈತನಿಗಾಗಂತ ಎತ್ತು. ಹ್ಞೂ ರೀ ಆದರೆ ಹಾಂ ಈ ವ್ಯವಹಾರ ಬಿಗಿ ಇರೋದ್ರಿಂದ ಯಾರೂ ಬರ್ತಾ ಇಲ್ಲ. ಬರ್ತಾರೆ. ನೀವೇ ಜೋಡಿ ಕೊಡ್ಸಿದ್ರಿ ಇವತ್ತು? ಒಂದು ಜೋಡಿ ಮಾಡಿದ್ರಿ ಹರಪನಹಳ್ಳಿಯರಿಗೆ. ಹ್ಞೂ ರೀ ಅವರು 1,36,000 ಹೇಳಿದ್ವಿ. ಹ್ಞೂ ರೀ ಸ್ವಲ್ಪ ಹರ್ಕೊಂಡ್ರು. ಹ್ಞೂ ಹೌದೇನ್ರಿ? ಓಕೆ. ಆದ್ರೆ ಅವ್ರಿಗೇನು ಕಮ್ಮಿ ಪಟ್ಟಾಗ ಬೇಕು ಅಂತ ಅವ್ರು ಅಂತಾರ. ಹೌದೇನ್ರಿ? ರೈತಗೆ ಸಿಗ್ಬೇಕಲ್ರಿ. ಸಿಗ್ಬೇಕಲ್ರಿ? ಹೌದು ಹೌದು. ಅವನು ಮಾರವನು ರೈತ, ತಗೊಳ್ಳೋನು ರೈತ. ಹೌದು ಹೌದು ಹೌದು. ಹಂಗಾಗಿ ಅದು ವ್ಯವಹಾರ ಆಗ್ಲಿಲ್ಲ. ಆಗ್ಲಿಲ್ಲೇನ್ರಿ? 2,000 ರೂಪಾಯಿದಾಗ ಹರ್ಕೊಂಡು ಹರ್ಕಂದ್ರಿ? ಓಕೆ ಓಕೆ. ನಿಮ್ಮ ನಂಬರ್ ಒಂದು ಹೇಳ್ಬಿಡ್ರಿ. 94480 94480 134 134 72. 72. ಉಳುವಪ್ಪ ದೊಡ್ಡ ಮನೆ. ಉಳುವಪ್ಪ ದೊಡ್ಡ ಮನೆ. ಆಲ್ಮೋಸ್ಟ್ ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ನೋಡಿರಿ. ಹಾವೇರಿ ಜಿಲ್ಲೆದವ್ರು ಯಾವ ಮಾರ್ಕೆಟ್ ನಡೀತೈತಿ ಎಲ್ಲ ಇರ್ತಾರೆ. ಸೊ ನಿಮ್ಗೆ ಏನು ಎತ್ತುಗಳು ಬೇಕಂದ್ರೆ ವಿಚಾರಿಸ್ಬೋದು ನೋಡಿರಿ. ಎಲ್ಲ ಭಾಷೆನೂ ಮಾತಾಡ್ತಾರೆ ಅವರು. ಹಿಂದಿ ಮಾತಾಡ್ತಾರೆ, ತಮಿಳು, ತೆಲುಗು, ಕನ್ನಡ, ಸೊ ಎಲ್ಲ ಭಾಷೆ ಮಾತಾಡ್ತಾರೆ. ಸೊ ನಿಮಗೆ ತೆಲುಗು ಅವರು ಬೇಕಾಗಿದ್ದರೆ ಅವ್ರನ್ನ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಬೋದು. ನಮಸ್ಕಾರ ರೀ. ನಮಸ್ಕಾರ. ಓಕೆ.